So welcome back to my YouTube channel. So ಇವತ್ತಿನ ವಿಡಿಯೋ ಇಸ್ ಆಲ್ ಅಬೌಟ್ ಲಾಲ್ಬಾಗ್ ಫ್ಲವರ್ ಶೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ಲವರ್ ಶೋ ಹೇಗಿತ್ತು ಏನೆಲ್ಲ ಸ್ಟಾಲ್ ಇತ್ತು ಅಂತ ನಾನು ನೋಡೋಣ ಬನ್ನಿ. ಸೊ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ವೀಕೆಂಡ್ ಆಗಿರೋದ್ರಿಂದ ಪರ್ ಹೆಡ್ 100 ರುಪೀಸ್ ಇತ್ತು, ವೀಕ್ ಡೇಸ್ಗಳಲ್ಲಿ 80 ಅಂತ ಇತ್ತು. ಸೊ ಇವತ್ತಿನ ಥೀಮ್ ಬಂದು ಲಾಲ್ಬಾಗ್ ಶೋನಲ್ಲಿ ಫ್ಲವರ್ ಶೋನಲ್ಲಿ ಥೀಮ್ ಬಂದು ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಥೀಮ್ ಮಾಡಿದ್ರು. ಅವ್ರಿಗೋಸ್ಕರ ಇದು ಟ್ರಿಬ್ಯೂಟ್ ಆಗಿ ಮಾಡಿದರು ಫ್ಲವರ್ ಶೋನಲ್ಲಿ. ಸೊ ಮಳೆ ಆಗಿದ್ದರಿಂದ ಸ್ವಲ್ಪ ಜನ ಕಮ್ಮಿ ಇದ್ದರು, ಆದರೂ ಜನ ಇದ್ದರು ಬಟ್ ಆದರೆ ಸ್ವಲ್ಪ ಕಮ್ಮಿ ಇದಾಗಿತ್ತು. ಸೊ ಹಾಗೆ ಈ ಥರ ಎಷ್ಟೊಂದು ಸ್ಟಾಲ್ಸ್ ಇತ್ತು. ನಾವು ಹೋಗಿ ಒಂದು ಸ್ವಲ್ಪ ಹೊತ್ತಾದಾಗ ನಾವು ಒಂದು ಹಣ್ಣು ಮತ್ತು ಒಂದು ಜ್ಯೂಸ್ ತೊಗೊಂಡ್ವಿ. ಹಾಗೆ ಹೋಗ್ತಾ ದಾರಿಲಿ ನನಗೆ ಈ ಥರ ರಂಗೋಲಿದು ದಿನ ರಂಗೋಲಿ ಹಾಕೋಕ್ಕೆ ಈ ಥರದ್ದು ಒಂದು ಬೇಕಿತ್ತು ಅಂದ್ಬಿಟ್ಟು ಈ ಥರ ತೊಗೊಂಡೆ. ಆನ್ಲೈನಲ್ಲಿ ಕಾಸ್ಟ್ಲಿ, ಇಲ್ಲಿ ಹೇಗಿದ್ರು 50 ರುಪೀಸ್ ಇತ್ತು ಅಂತ ತೊಗೊಂಡೆ. ಸೊ ಇಲ್ಲಿ ನೋಡ್ತಿದ್ರೆ ಗ್ಲಾಸ್ ಹೌಸ್ ಮುಂದೆ ಫೌಂಟನ್ ಇತ್ತು, ಅಲ್ಲಿ ಹಾಗೆ ಒಂದು ವೀಡಿಯೋ ತೊಗೊಳ್ಳೋಣ ಅಂತ ವೀಡಿಯೋ ಮಾಡ್ತಿದ್ದೆ. ಸೊ ಇವತ್ತು ಸುಮಾರು ಜನ ಬರ್ತಾರೆ. ಹಾಗೆ ಆ್ಯಕ್ಚುಲಿ ನಾಳೆ ಲಾಸ್ಟ್ ಡೇ, ನಾಳೆ ಮಧ್ಯಾಹ್ನ ಎಂಡ್ ಆಗುತ್ತೆ. ಬಟ್ ಆದರೆ ಇವತ್ತು ಜಾಸ್ತಿ ಜನ ಸೇರ್ತಾರೆ ಅಂದ್ಬಿಟ್ಟು ಈ ಥರ ಎಲ್ಲ ಫೌಂಟನ್ ಎಲ್ಲ ಹಾಕಿದ್ರು. ಆ್ಯಕ್ಚುಲಿ ಸ್ವಲ್ಪ ಮಳೆ ಬಂದು ಹೋಗಿನೂ ಮಾಡ್ತಿತ್ತು, ಸ್ವಲ್ಪ ಮಳೆನೂ ಇತ್ತು. ಸೊ ಅದಕ್ಕೆ ಸ್ವಲ್ಪ ಕಮ್ಮಿ ಆಗಿದ್ರು ಜನ ಅನಿಸುತ್ತೆ. ಸೊ ಇಲ್ಲಿ ಗ್ಲಾಸ್ ಹೌಸ್ ನೋಡ್ತಿದ್ದಾರಲ್ಲ, ಸೊ ಇಲ್ಲೇ ಆ್ಯಕ್ಚುಲಿ ಫ್ಲವರ್ ಶೋ ಇವತ್ತಿಂದು ಫ್ಲವರ್ ಶೋ ಫುಲ್ ನಡೀತಿರೋದು. ಸೊ ನೋಡ್ತಿದ್ರಲ್ಲ ಎಷ್ಟೊಂದು ಜನ ಬರೋದು ಹೋಗೋದು ಮಾಡ್ತಿದ್ರು, ಎಷ್ಟೊಂದು ಜನ ಫೋಟೋಶೂಟು ಅದು ಇದು ಅಂತ ಮಾಡ್ತಾನೆ ಇದ್ದರು. ಆ್ಯಕ್ಚುಲಿ ಪೊಲೀಸವರು ಅಲ್ಲಿ ವಾರ್ನಿಂಗ್ ಮಾಡ್ತಿದ್ರು, ಅಲ್ಲೇ ನಿಂತ್ಬಿಡಬೇಡಿ ನೀವು ಸೆಲ್ಫಿ ತಗೊಂಡು ಫೋನ್ ತಗೊಂಡು ಅಂತ. ಸೊ ಇದು ಆ್ಯಕ್ಚುಲಿ ಡೆಕೋರೇಷನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದರು. ಸೊ ಇದು ಎಂಟ್ರೆನ್ಸು. ನಾವು ಈಗ ಹೋಗ್ತಿದ್ವಿ. ನಮ್ಮ ಹಸ್ಬೆಂಡ್ಗೆ ನನ್ನ ಮಗನ ಎತ್ಕೊಂಡು ಸುಸ್ತಾಯಿತು ಅಂತ ತಲೆ ಮೇಲೆ ಇಟ್ಕೊಂಡು ಈ ಥರ ಹೋಗ್ತಿದ್ವಿ. ನನ್ನ ಮಗ ಎಂಜಾಯ್ ಮಾಡ್ತಿದ್ದೆ ಆ್ಯಕ್ಚುಲಿ. ಅದಾದಮೇಲೆ ಈ ಥರ ಥೀಮ್ ಮಾಡಿದರು, ಸಂಗೊಳ್ಳಿ ರಾಯಣ್ಣ ಮತ್ತು ರಾಣಿ ಚೆನ್ನಮ್ಮ. ಅದು ತುಂಬಾ ಆ್ಯಕ್ಚುಲಿ ಚೆನ್ನಾಗಿತ್ತಿದ್ದು. ಸೊ ಇದು ಪೂರ್ತಿ ನ್ಯಾಚುರಲ್ ಫ್ಲವರ್ಸಲ್ಲಿ ಈ ಥರ ಡೆಕೋರೇಟ್ ಮಾಡಿದರು, ತುಂಬ ಚೆನ್ನಾಗಿತ್ತು, ತುಂಬ ಅಟ್ರಾಕ್ಟಿವ್ ಆಗಿತ್ತು. ಆ್ಯಕ್ಚುಲಿ ಸುಮಾರು ಜನ ಇಲ್ಲಿ ಬಂದು ನಿಂತ್ಕೊಂಡು ಫೋಟೋ ತೆಗೆದುಕೊಂಡು ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ರು. ಆ್ಯಕ್ಚುಲಿ ಜನ ಮೂನೇ ಆಗ್ತಿರಲಿಲ್ಲ. ಸೊ ಅಲ್ಲಿ ಪೊಲೀಸವ್ರು ನೋಡ್ತಿದ್ದೀರಲ್ಲ ಎಷ್ಟೊಂದು ಜನನ ಹಾಗೆ ಕಳಿಸ್ತಾನೆ ಇದ್ದರು. ಬಿಕಾಸ್ ಅಲ್ಲಿ ಎಲ್ಲರೂ ನಿಂತ್ಕೊಂಡ್ಬಿಟ್ರೆ ಮೂವ್ ಆಗಲ್ಲ, ಜನ ಜಾಸ್ತಿ ಸೇರ್ತಾ ಇರ್ತಾರೆ ಮತ್ತು ಇದಾಗಲ್ಲ, ಕ್ರೌಡ್ ಹಂಗೆ ಇದ್ದಲ್ಲೇ ಇದಾಗುತ್ತೆ ಅಂತ ಇದು ಮಾಡ್ತಿದ್ರು. ಹಾಗೆ ಇದು ಇನ್ನೊಂದು ಸೈಡಲ್ಲಿ ಫ್ಲವರ್ಸ್ ಈ ಥರ ಪಾಟ್ ಅಲ್ಲಿ ಇದು ಮಾಡಿರ್ತಾರೆ. ಸೊ ಇದು ಪಾಟ್ನು ಸ್ವಲ್ಪ ದಿವಸ ಇದು ನಾಳೆ ಏನು ತೆಗಿತಾರಲ್ಲ ಅದಾದಮೇಲೆ ಇದೆಲ್ಲ ಫ್ಲವರ್ಸ್ನ ಸೆಲ್ ಮಾಡ್ತಾರೆ. ಸೊ ಇದು ಕಂಪ್ಲೀಟ್ ಡೆಕೋರೇಷನ್ ಹಿಂದೆ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಎಷ್ಟೊಂದು ಜನ ಅಲ್ಲಿ ನಿಂತು ಫೋಟೋ ತೆಗೆಸ್ಕೊತಿದ್ರು. ಇಲ್ಲಿ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಸ್ಟ್ಯಾಚುನೂ ಮಾಡಿದ್ರು, ಮತ್ತು ಅದ್ರ ಸುತ್ತ ಇದು ಫ್ಲವರ್ಸ್ ಎಲ್ಲ ಇಕ್ಕಿ ಅದೆಲ್ಲ ಥೀಮ್ ಎಲ್ಲ ಮಾಡಿದ್ರು. ಆ್ಯಕ್ಚುಲಿ ಅಲ್ಲೂ ಸುಮಾರು ಜನ ಫೋಟೋ ತೆಗೆಸ್ಕೊತಿದ್ರು. ಹಾಗೆ ನಾವು ಒಂದೆರಡು ಫೋಟೋ ತೆಕ್ಕೊಂಡ್ವಿ. ನಾವು ಫ್ಲವರ್ ಶೋಗೆ ಹೋಗಿದ್ದು ಒಂದು ಮೆಮೊರಬಲ್ ಇರಲಿ, ನಮ್ಮ ಮಗನ ಜೊತೆ ಹೋಗಿದ್ದು ಅಂದ್ಬಿಟ್ಟು ನಾವು ತೆಗೆಸ್ಕೊಂಡ್ವಿ. ಅಲ್ಲಿ ನೋಡ್ತಿದ್ರಲ್ಲ ಎಷ್ಟೊಂದು ಜನ ಫೋಟೋ ತೆಗೆಸ್ಕೊಂಡು ವೀಡಿಯೋ ಮಾಡಿಕೊಂಡು ಸುತ್ತ ಹೋಗ್ತಾ ಇರ್ತಾರೆ. ಸೊ ಹಿಂಗೆ ಬಂದು ಇಲ್ಲಿ ನೀವು ಏನು ನೋಡ್ತಿದ್ದೀರಲ್ಲ ಹಿಂದೆಗಡೆ, ಆ್ಯಕ್ಚುಲಿ ಫಸ್ಟ್ ನೀವು ನೋಡಿದ್ದು ಅವರಿಬ್ರದ್ದು, ಅದು ಹಿಂದೆಗಡೆ ಇದು ಮಾಡಿರೋದು ಕಿತ್ತೂರು ರಾಣಿ ಚೆನ್ನಮ್ಮದು ಫುಲ್ ಫ್ಲವರ್ಸು. ಆ ಡೆಕೋರೇಷನ್ ತುಂಬಾ ಚೆನ್ನಾಗಿತ್ತು. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಅಲ್ಲಿ ಒಂಥರ ಬೋರ್ಡ್ ಹಾಕಿ ಅದ್ರ ಬಗ್ಗೆ ಇನ್ಫಾರ್ಮೇಷನು ಅದು ಇದು ಎಲ್ಲ ಹಾಕಿದ್ರು. ಸುಮಾರು ಜನ ಬಂದು ಫೋಟೋ ತೆಕ್ಕೊಳ್ಳೋದು ಇದೆಲ್ಲ ಮಾಡ್ತಿದ್ರು. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇತ್ತು. ಇಲ್ಲಿ ನೀವು ಏನು ನೋಡ್ತಿದ್ದೀರ ರಾಣಿ ಅಕ್ಕಮಹಾದೇವಿದು ಮಾಡಿದರು. ಹಾಗೆ ಸುಮಾರು ಬೇರೆ ಫ್ರೀಡಮ್ ಫೈಟರ್ಸ್ದು ಇತ್ತು. ಈ ಥರ ಮಧ್ಯದಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಿ ಅವ್ರ ಸ್ಟ್ಯಾಚು ಇಕ್ಕಿ, ಸೊ ಅವ್ರದ್ದು ಒಂದು ಬೋರ್ಡ್ ಹಾಕಿ ಅವ್ರದ್ದು ಬಗ್ಗೆ ಡೀಟೇಲಾಗಿ ಬರೆದಿದ್ರು. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಇಲ್ಲಿ ನೀವು ನೀರು ನೋಡ್ತಿದ್ದೀರ ಅದು ಒನಕೆ ಓಬವ್ವಂದು, ಅದು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಎಷ್ಟೊಂದು ಸ್ಟಾಲ್ಸ್ ಇತ್ತು. ನಾವಿಲ್ಲಿ ಭಾಗ್ಯಲಕ್ಷ್ಮಿ ಗುಲ್ಕನ್ ತೊಗೊಳ್ಳೋಣ ಅಂತ ಈ ಕಡೆ ಬಂದಿದ್ವಿ. ಆ್ಯಕ್ಚುಲಿ ಭಾಗ್ಯಲಕ್ಷ್ಮಿ ಗುಲ್ಕನ್ ಚೆನ್ನಾಗಿತ್ತು. ಸೊ ನಾನಿಲ್ಲಿ ಹೇಗಿದ್ರು ಮಲ್ಲೇಶ್ವರಂಗೆ ಯಾಕೆ ಹೋಗ್ತಾರೆ, ಇಲ್ಲೇ ಸಿಗತ್ತೆ ಅಂತ ಇಲ್ಲೇ ತೊಗೋತಿದ್ವಿ. ಹಾಗೆ ಇದು ಒಂದು ಪಿಕಾಕ್ದು ಸ್ಟ್ಯಾಚು ಥರ ಮಾಡಿ ಫ್ಲವರ್ಸ್ ಇದು ಮಾಡಿದ್ರು. ಸೊ ಮೇನ್ ಅಟ್ರಾಕ್ಷನ್ ಏನಿತ್ತು ಆ ಹಿಂದಿನ ಇದರಲ್ಲಿ ನೋಡಿದ್ರಲ್ಲ ಅದು ತುಂಬ ಮೇನ್ ಅಟ್ರಾಕ್ಷನ್ ಇತ್ತು. ಇದು ಹಾಗೆ ಸ್ವಲ್ಪ ಫೋಟೋಶೂಟ್ಸ್ಗೆ ಇಲ್ಲಿ ನಿಂತ್ಕೊಂಡು ಫೋಟೋಶೂಟ್ಸ್ ಮಾಡಿ ಅಲ್ಲಿ ನಿಮ್ಮದು ಸಾಫ್ಟ್ ಕಾಪಿ ಮತ್ತು ಒಂದು ಫ್ರೇಮ್ ಥರ ಹಾಕ್ಕೊಡ್ತಿದ್ರು ಎಷ್ಟೊಂದು ಜನದ್ದು.
ಇದು ಚೆನ್ನಾಗಿ ಡೆಕೋರೇಟ್ ಮಾಡಿದರು, ಫೋಟೋಶೂಟ್ಗೆ ಫೋಟೋ ಇದ್ರ ಥರ ಮಾಡಿ. ಹಾಗೆ ಇದರೆಲ್ಲ ಡೆಕೋರೇಷನ್ಸ್ ಮಾಡಿದರು ಮಧ್ಯದಲ್ಲಿ. ಇದು ಗ್ಲಾಸ್ ಹೌಸಿನ ಹಿಂದಿನ ಭಾಗದಲ್ಲಿ ನೀವೇನು ನೋಡ್ತಿದ್ದೀರಾ. ಅದಾದಮೇಲೆ ಜೋರಾಗಿ ಮಳೆ ಸ್ಟಾರ್ಟ್ ಆಗೋಯ್ತು. ಸೊ ಎಲ್ಲರೂ ಜನ ಆ ಕಡೆ ಈ ಕಡೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದಾದಮೇಲೆ ಮಳೆ ಜೋರಾಗಿತ್ತು. ಹೇಗಿದ್ರು ನಾವು ಏನೇನು ನೋಡಬೇಕು ಅಂದ್ಕೊಂಡಿದ್ವಿ ಅದೆಲ್ಲ ಕವರ್ ಮಾಡಿದ್ವಿ ಅಂದ್ಬಿಟ್ಟು ನಾವು ರಿಟರ್ನ್ ಮನೆಗೆ ಹೋಗ್ತಿದ್ವಿ. ಸೊ ನನ್ನ ಮಗ ಫುಲ್ ಖುಷಿಯಾಗಿತ್ತು ಮಳೆ ಬರ್ತಿತ್ತು ಅಂತ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಲಾಲ್ಬಾಗ್ ಫ್ಲವರ್ ಶೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಾಗಿ ನನ್ನದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಿ. ಸೊ ವೀಕೆಂಡಲ್ಲಿ ಯಾವ ಪ್ಲೇಸಸ್ಗೆ ಹೋಗ್ಬೋದು, ಸೊ ಬ್ಯಾಂಗ್ಳೂರ್ ಸುತ್ತಮುತ್ತ ಏನೆಲ್ಲ ನೋಡ್ಬೋದು ಅನ್ನೋದು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.